ಶ್ರೀ ಗುರು ವಚನವು ಪಾಲಿಸಿದಾಗಲೇ ದೊರೆಯದ ಮುಖತಿ ನರರಿಗೆ ಸದ್ಗುರುವಿನ ಮಹಿಮೆ ಏನು ಬಲ್ಲರು ನರಕುರಿಗಳಂತಂದೇಳಿ ಇವತ್ತು ಇದು ನೋಡ್ರಿ ಕೊಪ್ಪಳ ಅಲ್ಲ ಹೋಳ್ಗ್ಯಾಕ್ ಮಾಡಿದಂತ ಹಪ್ಪಳ ಕೊಪ್ಪಳ ಎಲ್ಲ ಶಿವನ ಸಪ್ಪಳ ಗವಿಸಿದ್ದಪ್ಪ ಎಲ್ಲಿದಾನಂದ್ರೆ ಕೊಪ್ಪಳ ಗ್ರಾಮದಾಗ ಹೊಡೆದು ಮಾಡ್ಯಾನ. ಹೇಳ್ರಿ ಗೌಡ್ರ ಯಾವ ಊರ್ರಿ? ಹಿರೇಬೊಮ್ಮನಾಳ್ರಿ, ಹಿರೇಬೊಮ್ಮನಾಳ, ಕೊಪ್ಪಳ ತಾಲೂಕ್ ರೀ, ಕೊಪ್ಪಳ ಜಿಲ್ಲಾ. ಸಣ್ಣಪ್ಪ ಯಮನಪ್ಪ ಆಕಾರಿ. ನಾವು ಸಾಲಿ ಕಲ್ತಿಲ್ರಿಪ್ಪ, ನಿರಾಕ್ಷರಿ ರೀ. ಸಾಲಿ ಕಲ್ತಿಲ್ರಿ? ಇಲ್ರಿ, ವಿದ್ಯೆ ಇಲ್ದ ವಿದ್ಯೆಗಿಂತ ಕಡಿರಿ. ಇವತ್ತು ನಡೆಯಂತ ಚಲ್ತಿ ನೋಡ್ರಿ, ಬಿಳೆ ಹೊಲ ಕರೆ ಬೀಜ ಕೈಲಿ ಬಿತ್ತದು ಬಾಯಿಲಿ ಆಯದ. ಬಿಳೆ ಹೊಲ ಅಂದ್ರ ಆಳಿರಿ, ಕರೆ ಬೀಜ ಅಂದ್ರ ಪೆನ್ರಿ, ಕೈಲಿ ಬಿತ್ತದಂದ್ರ ಬರ್ಯಾದ್ರಿ, ಬಾಯಿಲಿ ಆಯದಂದ್ರ ಓದದ್ರಿ. ನೋಡ್ದತ್ತ ಹೇಳ್ಗಲ್ರಿ, ಹೇಳ್ದತ್ತ ನೋಡ್ಗಲ್ರಿ, ಆಲೋಚನೆ ಮಾಡ್ದತ್ತ ಮಾತಾಡಗಲ್ರಿ. ಇವು ಕಣ್ಣೆಲ್ಲ ನೋಡ್ತಾವ್ರಿ, ಆದ್ರೆ ಇವು ಹೇಳ್ಗಲ್ಲ. ಬಾಯಿ ಎಲ್ಲ ಹೇಳ್ತೈತ್ರಿ, ಇದು ನೋಡ್ಗಲ್ಲ. ತಲೆ ಎಲ್ಲ ಆಲೋಚನೆ ಮಾಡ್ತಾರೆ, ಇದು ಮಾತಾಡಗಲ್ಲ ಅಂತಂದೇಳಿ ಇವತ್ತಿನ ಕಾಲಕ್ಕೆ ಶರಣರ ಆಡಿದ ಮಾತು ಸಕ್ಕರೆ ಇವೆಲ್ಲ ಶರಣರ ಮಾತು ಸುಳ್ಳಲ್ಲ, ಶರಣರ ಆಡಿದ ಮಾತು ಹುಸಿ ಇಲ್ಲ ಅಂತಂದೇಳಿ ದಾಪಾರ ಯೋಗದಾಗ ಪಾಂಡವರ ಕಾಲಕ್ಕೆ ಧರ್ಮರಾಜ ಹೇಳಿದನ್ರಿ. ಮುಂದೆ ಕಲಿಯೋಗ ಬರ್ತಾ, ಕಲಿಕೆರೆ ಮಹಾರಾಜ ಹುಟ್ಟಿ ಬರ್ತಾನ, ಒಳ್ಳೆಯರಿಗೆ ವನವಾಸ ಬರ್ತಾ, ಕಳ್ಳರಿಗೆ ಕೈಲಾಸ ಬರ್ತಾ, ಸತ್ಯವಂತರಿಗೆ ಸತ್ತೋಗಂಥದ್ದು ಬರ್ತಾ, ಎಡಗೈ ನಿಶ್ವಾಸ ಬಲಗೈಗಿಲ್ದಂಗೆ ಆಗುತ್ತೆ, ಬಲಗೈ ನಿಶ್ವಾಸ ಎಡಗೈಗಿಲ್ದಂಗೆ ಆಗುತ್ತೆ, ಒಬ್ರು ಮಾತು ಒಬ್ರು ಕೇಳಾರ್ದಂಗೆ ಆಗುತ್ತೆ, ಒಬ್ರಿಗೊಬ್ರು ಸಂಬಂಧ ಇಲ್ದಂಗೆ ಆಗುತ್ತೆ ಅಂತಂದೇಳಿ ಧರ್ಮರಾಜ ಪಾಂಡವ್ರನ್ನ ಕರ್ಕೊಂಡು ಹೊಂಟೊತ್ನಾಗ ದೈವನ ಕಲ್ತು ಮೀಟಿಂಗ್ ಮಾಡ್ತೀರಿ. ಧರ್ಮರಾಜ ಹಂಗೆ ಹೋಗಕ್ಕೆ ಬರಂಗಿಲ್ಲಪ್ಪ, ನೀನು ಧರ್ಮ ಸೀಟಿ ಕುಂದ್ರಕಬೇಕಂತ ಅಂದಾಗ ವಾಲ್ಯಂದ. ಇಲ್ಲಿ ಕುಂದ್ರ ಅಂತಂದೇಳಿ ಜುಲಿಮದಿಂದ ಕುಂದ್ರಿಸಿದ್ರಿ. ಸ್ವಲ್ಪ ಧರ್ಮ ಸೀಟಿ ಕುಂತ ಧರ್ಮರಾಜ ಅಂತಲ್ಲಿ ಒಂದು ಹೌಸ್ ಪಕ್ಷ ಇತ್ತು. ಧರ್ಮರಾಜ ಒಂದು ಚರಿಗೆ ಹಾಲು ತಗೊಂಬೋಗ್ರಂತಂದ, ಹಾಲು ನೀರ ಕಲ್ತು ತಂದು ಕೊಟ್ಟರು ಧರ್ಮರಾಜ ಕೈಯಕ. ಧರ್ಮರಾಜ ಪಕ್ಷಿ ಮುಂದಿಟ್ಟ, ಆ ಪಕ್ಷಿ ಹಾಲು ನೀರು ಕಲ್ತವ, ಹಾಲು ಕುಡ್ದು ನೀರು ಹಂಗ ಉಳಿಸ್ತೀರಿ. ಧರ್ಮರಾಜ ಅದನ್ನ ನೋಡ್ದತ್ನ ಜಗತ್ತ ಕಲಿಬರಿಕೆ ಐತಿ, ನಮ್ಮ ಒಳ್ಳೆಯರಿಗೆ ಬೆಲೆ ಇಲ್ಲ, ಹೋಗ ನಡ್ರಿ ಅಂತಂದೇಳಿ ಒಂದು ಗುಡ್ಡಕ್ಕೆ ಕರ್ಕೊಂಡು ಹೋದನ್ರಿ. ಆ ಗುಡ್ಡದಾಗ ಸಣ್ಣದ ದೀಪದ ಕಡ್ಡಿ ಅಷ್ಟು ದಪ್ಪ, ಲೈಟ್ ಕಮ್ದಷ್ಟು ಎತ್ತರ ಸಣ್ಣ ಕಡ್ಡಿ ಗುಡ್ಡನ ಒತ್ತೈತ್ರಿ. ಧರ್ಮರಾಜ ಅದನ್ನ ನೋಡ್ದ. ದೀಪದ ಕಡ್ಡಿ ಅಷ್ಟು ತೆಳ್ಳಗಿರೋ ಕಡ್ಡಿ, ಲೈಟಿಗೆ ಕಮ್ದಷ್ಟು ಎತ್ತರ ರೀ. ಅಂತ ಒಂದು ಸಣ್ಣ ಕಡ್ಡಿ ಗುಡ್ಡನ ಒತ್ತೈತ್ರಿ. ಧರ್ಮರಾಜ ಅದನ್ನ ನೋಡ್ದ. ತಮ್ಮ, ಈ ಕಡ್ಡಿ ಮುರಿತಂದ್ರ ಗುಡ್ಡನ ಕುಸಿದು ತೆಳಕ್ ಬೀಳ್ತೈತಿ, ಸಣ್ಣ ಕಡ್ಡಿ ಅದಕ್ಕೆ ಗುಡ್ಡನ ಒತ್ತೈತಿ ಅಂತಂದ ಧರ್ಮರಾಜನ್ ಕೇಳಿದ. ಪಾಂಡವ್ರನ್ನ ಕೇಳಿದಾಗ ಪಾಂಡವ್ರು ನಮ್ಗೆ ಗೊತ್ತಿಲ್ಲ ಏನಂದ್ರೆ, ಇಲ್ಲಪ್ಪ ಇದು ಈ ಸಣ್ಣ ಕಡ್ಡಿ ಹಂಗ ಗುಡ್ಡನ ಒತ್ತೈತಿ ಅಂದಾಗ ಮುಂದೆ ಕಲಿಯೋಗದಾಗ ಸಣ್ಣ ಜಾತಿಯವನ ಇಡೀ ರಾಜ ಆಳಂತ ಮುಂದೆ ಹುಟ್ಟತಾನ, ಆ ಸೂಚಿದ ತೋರಿಸ್ತೈತಿ ಅಂತಂದೇಳಿ ಧರ್ಮರಾಜ ಹೇಳ್ದ. ಅದಕ್ಕೆ ಇವತ್ತಿನ ಕಾಲಕ್ಕೆ ನೋಡ್ರಿ, ಸಣ್ಣ ಜಾತಿಯರಿಗೆ ಗೌರ್ಮೆಂಟ್ ಆದ್ಯತೆ ಕೊಟ್ಟೈತ್ರಿ. ಯಾಕಂದ್ರೆ ಶರಣರು ಹಿಂದಕ್ಕೆ ಹಂಗತೆ ಮಾರ್ಗ ಮಾಡಿಟ್ಟು ಹೋಗ್ಯಾರ್ರಿ. ಆಗ ಮುಂದಕ್ಕೆ ಹೋದ್ರಿ, ಆಗ ಮುಂದಕ್ಕೆ ಹೋಗಿಂದ ಒಂದು ಕತ್ತಿ ಬಾಯ್ಲಿನ ತಿಂತತ್ತು, ಮುಕ್ಳಿಲಿನ ತಿಂತತ್ತು. ಆಗ ಧರ್ಮರಾಜ ನೋಡಿ, ತಮ್ಮ ಈ ಕತ್ತಿ ಬಾಯ್ಲಿ ತಿಂತತಿ, ಮುಕ್ಳಿಲಿನ ತಿಂತತಿ, ದಡ್ಡಿ ಕುಂದ್ರದ ಎಲ್ಲಿ ಅಂದ. ನಮ್ಗೆ ಗೊತ್ತಿಲ್ಲ ಅಣ್ಣ ಅಂತಂದ್ರೆ, ನೋಡಪ್ಪ ಈ ಕತ್ತಿ ಎರಡು ಕಡೆ ಹೆಂಗ ತಿಂತತಿ ಅಂದಾಗ ಮುಂದೆ ಕಲಿಯೋಗದಾಗ ಎರಡು ಕಡೆ ತಿನ್ನವ ಮುಂದೆ ಹುಟ್ಟತಾನ ಅಂತಂದ ಧರ್ಮರಾಜ. ಆಗ ಅದು ಹೆಂಗೆ ಅಣ್ಣ ಅಂತ ಪಾಂಡವ್ರು ಕೇಳಿದಾಗ, ಒಂದು ನ್ಯಾಯ ಕೋರ್ಟಿಗೆ ಬಿದ್ದಿರ್ತ, ಹತ್ಲಿದ್ದನ ತಿಂತಾನ ಇತ್ಲಿದ್ದನ ತಿಂತಾನ ಅಂತವ ಮುಂದೆ ಹುಟ್ಟತಾನ ಅಂತಂದ್ರು. ನೋಡ್ರಿ, ಆಗ ಮುಂದೆ ಹೋದ್ರಿ. ಆಗ ಮುಂದೆ ಹೋಗಿಂದ ಒಂದು ಕತ್ತಿಗೆ ಬಾಸಿಂಗ ಕಟ್ಟಿದ್ರಿ. ಕತ್ತಿಗೆ ಬಾಸಿಂಗ ತಮ್ಮ ಮನುಷ್ಯರಿಗೆ ಬಾಸಿಂಗ ಕಟ್ಟೋದುಂಟು, ಕತ್ತಿಗೆ ಅದಕ್ಕೆ ಬಾಸಿಂಗ ಕಟ್ಟಿರಂತ ಧರ್ಮರಾಜ ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಅಣ್ಣ ಅಂತಂದ್ರು ಪಾಂಡವರು. ಅವಾಗ ನೋಡಪ್ಪ, ಮುಂದೆ ಕಲಿಯೋಗದಾಗ ಕತ್ತಿಗೆ ಬಾಸಿಂಗ ಕಟ್ಟವ ಮುಂದೆ ಹುಟ್ಟತಾನ, ಆ ಸೂಚ ಇದು ತೋರಿಸ್ತತಿ ಅಂದ ಧರ್ಮರಾಜ. ಅದು ಹೆಂಗೆ ಅಣ್ಣ ಅಂತ ಪಾಂಡವರು ಕೇಳಿದಾಗ, ಏನೇನು ಗೊತ್ತಿರ್ಲಾರ್ದವಾಗ ಅಧಿಕಾರ ಕೊಡ್ತಾರ, ಏನೇನು ಗೊತ್ತಿರ್ಲಾರ್ದವನ್ನ ಇಲೆಕ್ಷನ್ಗೆ ನಿಂದಿರ್ತಾರ, ಏನೇನು ಗೊತ್ತಿರ್ಲಾರ್ದವನ್ನ ಅಧ್ಯಕ್ಷನ್ ಮಾಡ್ತಾರ, ಆ ಸೂಚ ಇದು ತೋರಿಸ್ತತಿ ಅಂತಂದೇಳಿ ಧರ್ಮರಾಜ ಪಾಂಡವ್ರಿಗೆ ಹೇಳ್ದನ್ರಿ. ಅದ ಇವತ್ತಿನ ಕಾಲಕ್ಕೆ ನಡೆಕತ್ತೈತ್ರಿ. ಆಗ ಮುಂದೆ ಹೋದ್ರಿ, ಬನ್ನಿ ಮಾಂಕಾಳಿ ಎದುರಿಗೆ ಬಂದ್ಲ. ಆಗ ಪಾಂಡವ್ರು ಏನಂದ್ರಂದ್ರ, ತಗತ್ತಾಯಿ ನಾವು ಹುಟ್ಟಿ ಬಂದಿಂದ ನಮ್ಮ ಕೈಯಾಗ ಕೊಡಂತಿ, ಕತ್ತಿ ಖಡ್ಗ ಬಿಲ್ಲು ಬಾಣ ಇನ್ನು ತಗತ್ತಾಯಿ ನಿನ್ನ ತಲೆ ಇಟ್ಕ ಅಂತಂದ್ರ. ನೋಡಪ್ಪ, ನೀವು ಏನಾದ್ರೂ ಗುರ್ತ ಕೊಟ್ರೆ ಮಾತ್ರ ನಾನು ಇಸ್ಕಂತೀನಿ, ಇಲ್ಲಕ್ಕಂದ್ರೆ ಇಸ್ಕಂಗಿಲ್ಲ ಅಂದ್ಲು. ಅವಾಗ ಪಾಂಡವ್ರ ಕಲ್ಲ ಕಣಕ ಮಾಡಿ ಮುಳ್ಳ ಶಾವಿಗೆ ಮಾಡಿ ಬನ್ನಿ ಎಲಿಯಾಗಿ ಎಡಿ ಮಾಡಿದಾಗ ಮಾಂಕಾಳಿ ಕತ್ತಿ ಖಡ್ಗ ಬಿಲ್ಲು ಬಾಣ ಇಸ್ಕಂದ್ಲ. ಅವಾಗ ಏನಪ್ಪ ಅಂದ್ರೆ ಪಾಂಡವ್ರು ಏನಂದ್ರ, ತಾಯಿ ನಾವು ನಿನ್ನ ಗುರ್ತ ಕೇಳ್ತೀವಿ, ನೀನು ಗುರ್ತ ಕೊಡ್ಬೇಕಂತಂದ್ರೆ ಕೇಳಪ್ಪ ಅಂತ ನಂದ್ಲು. ಅವಾಗ ಪಾಂಡವ್ರು ಏನಂದ್ರಂದ್ರ, ನೋಡಮ್ಮ ಮುಂಚಕ್ಕ ನಮ್ಮ ಪೂಜೆ ಆ ನಂತರ ನಿಮ್ಮ ಪೂಜೆ ಅಂತಂದೇಳಿ
ಪಾಂಡವರು ಬನ್ನಿ ಮಕ್ಕಳಿಗೆ ವಚನ ಕೊಟ್ರು, ಆಯ್ತಪ್ಪ ನೀವು ಊಟ ಬರತ್ತ ನಾನು ನಡ್ಸ್ಕೊಂಡ್ ಬರ್ತನ ಅಂತಂದು ಹೇಳಿ ಬನ್ನಿ ಮಕ್ಕಳಿಗೆ ಒಪ್ಪಿಗೆ ಅಂತಲೇ ನಾಳೆ ಎಂತಾಗ ಬನ್ನಿದ್ರಿ ಇವತ್ತಿನ ಅಂತಾಗ ನೋಡ್ರಿ ಪಾಂಡವರು ಯುದ್ಧ ಮಾಡಿದಂತ ಖಡ್ಗ ಪೂಜೆ ಅದ ಈಗ ಪೂಜೆ. ಹ್ಞೂನ್ರಿ ನಾವೇನಂತವ್ರಿ ಇವತ್ತು ಖಂಡ ಪೂಜೆ 2 kg ಚಿಕನ್ ತಗೊಂಬೋಗಲೇ ಅಂತಂತವ್ರಿ. ಅದಕ್ಕೇನಪ್ಪ ಅಂದ್ರ ಒಂದು ವರ್ಷದಾಗ ನಿಜವಾದ ರಾತ್ರಿ 3 ಅದಾವ್ರಿ. ನಿಜವಾದ ರಾತ್ರಿ 3 ಅದಾವ. ಒಂದ್ ವರ್ಷದಾಗ ನಿಜವಾದ ರಾತ್ರಿ ಒಂದ್ ವರ್ಷದಾಗ ನಿಜವಾದ ರಾತ್ರಿ ಯಾವಂದ್ರ ನೋಡ್ರಿ ಕತ್ತಲ್ ರಾತ್ರಿ, ಮಹಾಶಿವರಾತ್ರಿ, ಬನ್ನಿಗಿನ ಒಂದಿನ ಮುಂಚಿತವ್ ಇರ್ತಲ್ರಿ ನವರಾತ್ರಿ. ಇವು 3 ನಿಜವಾದ ರಾತ್ರಿ ರೀ. ಆ ನಂತರ ನೋಡ್ರಿ ನಿಜವಾದ ಜಳಕ 3 ಅದಾವ್ರಿ. ನಿಜವಾದ ಜಳಕ ದಿನ ತೊಕ್ಕನದ ಚರ್ಮ ಇದೆ. ನಿಜವಾದ ಜಳಕ ಯಾವ ಅಂತ ನೋಡ್ರಿ, 1ನೇ ಜಳಕ ಊಟದಾಗಿಂದ, 2ನೇ ಜಳಕ ಲಗ್ನದಾಗಿಂದ, 3ನೇ ಜಳಕ ಲಾಸ್ಟ್ ಮಾಡಿಸ್ತಾರಲ್ರಿ ಅವು ನಿಜವಾದ ಜಳಕ ರೀ. 3 ಜಳಕ ನಿಜವಾದ ಜಳಕ ರೀ. ಕಟ್ಟು ನಿಜವಾದ ಕಟ್ಟು 3 ಅದಾವ್ರಿ. 1ನೇದು ತೊಟ್ಲ ಕಟ್ಟು, 2ನೇದು ಬಾಸಿಂಗ ಕಟ್ಟು, 3ನೇದು ಸಿದ್ಗಿ ಕಟ್ಟು ಅಂತಂದೇಳಿ ಇವು ನಿಜವಾದ ಕಟ್ರಿ ಇವು. ಅದಕ್ಕ ಯಾವತ್ತು ನೋಡ್ರಿ ಶರಣಗ ಮರಣ ಇಲ್ಲ, ಭಕ್ತಿಗೆ ಬಡತನ ಇಲ್ಲ, ಕಟಕಗ ಕನಕರಿಲ್ಲ, ಶಿವಭಕ್ತಗ ನರಕಿಲ್ಲ, ಶರಣರ ನೆಮ್ಮದಿಯರ್ನ ಬಿಟ್ಟು ಎಲ್ಲಿ ಹೋಗಿಲ್ಲ. ಎಲ್ಲಿದನ ಪರಮಾತ್ಮ ಎಲ್ಲಿದನ ಅಂತ ಕೇಳಿದ್ರ ಬಲ್ಲಂತ ಮಾತ್ಮರಿಗೆ ಬಲಗಾಯಗದನ. ನಮ್ಮಂತ ಗಿಲ್ ಮಾನವ್ರನ್ನ ಕಂಡು ಪರಮಾತ್ಮ ಕಲ್ಲಿಗಿಂತ ಕಡಿಯಾಗ್ಯಾನ. ಶ್ರೀ ಗುರು ವಚನವೋ ಪಾಲಿಸಿದಾಗಲೇ ದೊರೆಯದ ಮುಖತಿ ನರರಿಗೆ ಸದ್ಗುರುವಿನ ಮಹಿಮೆ ಏನು ಬಲ್ಲರು ನರಕುರಿಗಳಂತಂದೇಳಿ ಇವತ್ತು ಇದು ನೋಡ್ರಿ ಕೊಪ್ಪಳ ಅಲ್ಲ ಹೋಳ್ಗ್ಯಾಕ್ ಮಾಡಿದಂತ ಹಪ್ಪಳ, ಕೊಪ್ಪಳ ಎಲ್ಲ ಶಿವನ ಸಪ್ಪಳ. ಗವಿಸಿದ್ದ ಪದ್ ಎಲ್ಲಿದನಂದ್ರೆ ಕೊಪ್ಪಳ ಗ್ರಾಮದಾಗ ಒಡೆದು ಮಾಡ್ಯಾನ. ಸತ್ಯ ಧರ್ಮವು ಮಾಡ ತಂದೆ, ನಿತ್ಯ ನಿರಪವ ನೀಡು ತಂದೆ, ಸತ್ಯತನದಲ್ಲಿ ನಡೆಯುವ ಭಕ್ತರನ್ನ ಎತ್ತಿ ಮುದ್ದಾಡಿಸಿ ತಂದೆ ಅಂತಂದೇಳಿ ಯಾರ್ಯಾರು ಹೆಂಗೆ ನಡ್ಕಂತಾರಂದ್ರೆ ಅವ್ರವ್ರಿಗೆ ಹೆಂಗದನ್ರಿ, ಅವ್ರವ್ರ ಭಕ್ತಿಗೆ ಅವ್ರವ್ರ ಭಾವಕ್ಕೆ ಇರುವನೆ ಶಿವಯೋಗಿ ಗುರ್ತಾಗಿ ಅಂತಂದೇಳಿ ಗದಗಿನ ಪುಟ್ಟರಾಜ ಅಜ್ಜಾರ ಜೀವಂತ ಇದ್ದಾಗ ನೋಡ್ರಿ ಈ ಅಜ್ಜಾರು ಹುಟ್ಲಾರ್ದಕ್ಕಿಂತ ಮುಂಚೆ ಕೈ ಹೇಳಿದ್ರು ಶರಣರ. ಗದಿಗಾಗ್ಲಿ, ಲಕ್ಕುಂಡೆಗ ಲೆಕ್ಕ ಆಗಲಿ, ಹುಬ್ಬಳ್ಳಿ ಹೂವಬಳ್ಳಿ ಆಗಲಿ, ಕೊಪ್ಪಳ ಸಂಗೀತ ಪಾಠ ಶಾಲೆ ಆಗಲಿ, ಕೊಪ್ಪಳ ಗದಗಿಂತ ಮುಂದಾಗಲಂತ ಹೇಳಿದ್ರಿ ಶರಣರ. ಶರಣರ ಆಡಿದ ಮಾತು ಸಕ್ಕರೆ ಇವತ್ತೆಲ್ಲ ಶರಣರ ಮಾತು ಸುಳ್ಳಲ್ಲ, ಶರಣರ ಆಡಿದ ಮಾತು ಹುಸಿ ಇಲ್ಲ ಅಂತಂದೇಳಿ ಮಹಾತ್ಮರ ಶಿವಶರಣರ ನಮ್ಮ ಜಗಜ್ಯೋತಿ ಬಸವಣ್ಣನವ್ರ ಕಲ್ಯಾಣದ ಕಟಕರೋಣಾಗಲಿ, ಕಲ್ಯಾಣದಾಗ ರಕ್ತದ ಕಲೆ ಬರಲಿ, ಕಲಿಯೋಗದಾಗ ಎಲ್ಲ ಕುಲ ಯಾಕಾಗಲಿ, 1000 ರೂಪಾಯಿ kg ಕಂಡ ಮಾರ್ಲಂತಂದೇಳಿ ಮಹಾತ್ಮರ ಮಾರ್ಗ ಮಾಡಿಟ್ಟು ಹೋಗಿದ್ರಿ ಅಪ್ಪ. ಅವಾಗಿನ ಕಾಲಕ್ಕೆ ಹಿರಿಯರು ನೋಡ್ರಿ ರೊಟ್ಟಿ ಉಂಡ್ರ ರೋಗಿಲ್ಲ, ಸಂಕಟಿ ಉಂಡ್ರ ಸಂಕಟ ಬೈಲತ್ತ, ನುಚ್ಚು ಉಂಡ್ರ ನೂಕಿದ್ರ, ನೆವಣನ್ನ ಉಂಡ್ರ ನೆವ್ರಕ್ಕೆ ಬಂದ್ರ, ಆರಕ್ನನ್ನ ಉಂಡ್ರ ಹಾರಾಡಿದ್ರೆ, ಶಾವಿಯನ್ನ ಉಂಡ್ರ ಶಟ್ಗಂಗಲ್ ಅಂತ ಹೇಳ್ತಿದ್ರಿ ಅವಾಗ ಹಿರಿಯರು. ಇವತ್ತು ನಾವು ಹೆಂಗದೀವಿ ನೋಡ್ರಿ, ತತ್ತಿ ತಿಂದ್ರ ತಪ್ಪಿಲ್ಲ, ಕೋಳಿ ತಿಂದ್ರ ಕೋಡ್ ಬರಂಗಿಲ್ಲ, ಚಿಕನ್ ತಿಂದ್ರ ಚಿಂತಿಲ್ಲ, ಮಟನ್ ತಿಂದ್ರ ಮಸ್ತ್ ಇಲ್ಲ, 10 ನಂಬರ ತಿಂದ್ರ ಧರ್ಮ ಇಲ್ಲ ಅಂತಂದೇಳಿ ಕಾಲನ ಕೆಟ್ಟೋಗ್ಬಿಡತ್ರಿ ಅಪ್ಪ. ಇವತ್ತು ನೋಡ್ರಿ ಪುರಿ ತಿಂದವ ಪುಣ್ಯಾತ್ಮ, ಉಪ್ಪಿಟ್ಟು ತಿಂದವ ಉತ್ತಮ, ಒಗ್ಗರಣೆ ತಿಂದವ ವರ್ಮಗೇಡಿ, ಇಡ್ಲಿ ತಿಂದವ ಹಿಂದುಳ್ದ, ಖಾರ ತಿಂದವ ಕಲಬೆರಕಿ, ಮಿರ್ಚಿ ತಿಂದವ ಮೀನ್ ಅದಂಗದ, ಬಜೆ ತಿಂದವ ಭಾಳ ಚಂದದ, ಪಡ್ಡು ತಿಂದವ ಪರ್ಕದ, ತೂತೋಡಿ ತಿಂದವ ತೂಕ ಹಾಕಿ ನೋಡಿದಂತಂದೇಳಿ ಮನೆಗೆ ಊಟ ಮಾಡೋದ ಕಡಿಮೆ ಅಪ್ಪ. ಅದಕ್ಕೆ ಮಹಾತ್ಮರ ಶಿವಶರಣರ ಮೋಡ ಮಳೆಗಳ ಮುಗಲ ಸೇರಿದವ, ಬಂಜೆಯಾದಳ ಭೂಮಿ ತಾಯಿಯೇ ಇನ್ನ ನೋಡಿದೆ ಲೋಕದಾಟವ, ನಾ ಸುಳ್ಳಲ್ಲ ಎಣ್ಣ ಮಳ್ಳ ಜನರಿಗೆ ತಿಳಿಯೋದಿಲ್ಲಣ್ಣ ಅಂತ ಹೇಳಿದ್ರಿ ಶರಣರ. ಬಾಯಿ ಕೆರೆ ಬತ್ತವು, ಪಡ್ದ ನೀರು ಬತ್ತವು, ಹಣ್ಣೊಲ್ದನ್ ಮಳೆ ತಮ್ಮನೊಲ್ದಾಗಲ್ಲ, ತಮ್ಮನೊಲ್ದನ್ ಮಳೆ ಹಣ್ಣೊಲ್ದಾಗಲ್ಲ, ಒಂದೆತ್ತಿನ ಕೋಡ್ ತೋದ್ರೆ ಒಂದೆತ್ತಿನ ಕೋಡ್ ತೊಯ್ಗಿಲ್ಲ, ಹಸ್ರು ಕಂಡು ಅಲ್ಲಿ ಕಿಸ್ಬೇಡ್ರಿ, ಕೈಗೆ ಬಂತುತ್ತು ಬಾಯಿಗೆ ಬರ್ಗಲ್ಲ. ಬಾಯಿ ಕೆರೆ ಬತ್ತವು, ಪಡ್ದ ನೀರು ಬತ್ತವು, ನೀರು ಕೊಂಡ್ಕಂದು ಕುಡಿಯಂತ ಪರಿಸ್ಥಿತಿ ಬರ್ತಂತ ಹೇಳಿದ್ದಾರೆ ಶರಣರ. ಇವತ್ತು ನೋಡ್ರಿ ತೋಳ್ಬಾರ್ದವ್ರಿನ ಬೆದೆ ಹಾಕಳ ಮುಂದೆ ನಿಂದ್ರಿಸಿದ್ರೆ ಅದೇನು ಹತ್ತತ್ರಿ ಅಪ್ಪ, ಅದ್ರಂತ ಪೀಟು ನೀರು ಕುಡಿದ್ರೆ ಪೀಡನ ಬಗೆರ್ತಂತಂದೇಳಿ ಎಲ್ಲ ಸೊಕ್ಕ ಪೀಟು ನೀರು ಸೊಕ್ಕ ಮುರಿದು ಬಿಟ್ಟಿರ್ತಾರಪ್ಪ, ಅಂತ ನೀರು ನಾವು ಕುಡ್ತೀವಿ. ಅದಕ್ಕೆ ನೋಡ್ರಿ ಮಹಾತ್ಮರ ಶಿವಶರಣರ ಎಷ್ಟು ಹೇಳಿದ್ರೆ ಶರಣರದ್ದು ಎಷ್ಟು ಹೇಳಿದ್ರೆ ಕಡಿಮೆ ರೀ. ಅದಕ್ಕೆ ಮಹಾತ್ಮರ ನಮ್ಮ ಕೋಡೆಕೊಪ್ಪದ ಉಚ್ಚಿರ ಪದ್ನಾರ ಯಾವದ ಹೌದು ಅದ ಅಲ್ಲ, ಯಾವದ ಅಲ್ಲ ಅದು ಹೌದಂತ ಹೇಳಿದ್ರೆ ಇವತ್ತು ನೋಡ್ರಿ ಅವಾಗ ನೀರಾರ ಇವತ್ತು ನಮ್ಮನ್ನು ಕೊಲ್ಲಲ್ರಕ್ಕ ನಿಜನ ನುಡಿಬೇಕು ಹೊರ್ತು ಸುಳ್ಳು ಹೇಳ್ಬಾರ್ದಂತದ್ರಿ. ಈಗ ನಾವು ಹೆಂಗದೀವಿ ಅಂದ್ರೆ ನೋಡ್ರಿ ನಮ್ಮ ಉಚ್ಚಿರ ಪದ್ನಾರ ಹೇಳ್ದಂಗ ಸತ್ಯಕ್ಕಿದ್ದಾವ ಸತ್ತೋದ, ಸುಳ್ಳು ಹೇಳ್ದವ್ ಸುಖ ಸಿಕ್ತಿ, ಕಾಲ್ರನ್ನ ಕಾಪಾಡ್ದ, ನಿಜ ಇದ್ದವ್ ನೀರಕ್ಕೆ ಹೋದ, ಕೂದ್ಲಿದ್ದವ್ ಕುಲಿಗೇಡಿ, ಬೇತಲಿ ತೆಗ್ದಾವ್ ಬೇವರ್ಸಿ, ಮೊಬೈಲ್ನಾಗ ಅಲ್ಕಟ್ರಿ ಕಡಾಡ್ಸೋ ಕಷ್ಟಕ್ಕೆ ಮಾತ್ರ ಕರಿಬಾರ್ದು, ಊಟಕ್ಕೆ ಮಾತ್ರ ಮರಿಬಾರ್ದು ಅಂತಂದೇಳಿ ನಾವು ಒಂದು ವಾರಕ್ಕೆ ಮಂದಿ ಅದೇವಲ್ರಿ, ಹಿರಿಯರು ದುಡ್ದದ್ದ ತಿನ್ನಂತ ರಿಣಿಗೇಡಿ ಸುಳೆ ಮಕ್ಕಳು ನಾವು ಅದೇವ್ರಿ ಅಪ್ಪ. ಅದಕ್ಕೆ ಮಹಾತ್ಮರ ಶಿವಶರಣರ ಮಾಯಿದ ಬ್ಯಾನಿ ಬಂದಿತ್ತಣ್ಣ ಅಂತ ಹೇಳಿದ್ರೆ ಮಾಯಿ ಎಂತ ಮಾಯಿ ರೀ, ತಾಯಿ ಮಕ್ಕಳನ್ನ ಎತ್ಕೊಂಡು ಅಡ್ಡಾಡ್ತಾಳ್ರಿ,
ಅದ್ರಂತಾಗ ತಾಯಿ ಹೆಂಗ್ ಮಕ್ಕಳನ್ನ ಎತ್ಕೊಂಡ್ ಅಡ್ಡಾಡ್ತಾಳ ಅದ್ರಂತಾಗ ಬೈಕ್ ಏನಪ್ಪ ಅಂದ್ರೆ ಎಲ್ಲರನ್ನ ಎತ್ಕೊಂಡ್ ಅಡ್ಡಾಡ್ತಾರ ಬೈಕ್. ಇವತ್ತು ಬೈಕಿಗೆ ಹಾಕೋದ್ ಒಂದ್ ಎಣ್ಣೆ, ನಾವ್ ಹಾಕ್ಯನದ್ ಒಂದ್ ಎಣ್ಣೆ, ತೆಗ್ಗಿಗ್ನಕ್ ಬಿದ್ರೆ ತಿನ್ನೋದ ಅಂತಂದೇಳಿ ಇದ ಈಗ ನೋಡಿದ್ವಿ ಒಬ್ಬತ್ ಕಾಲ್ ಮುರ್ದತ್ತಂತೆ ಒಬ್ಬತ್ ಫೇಲ್ ಆಗ್ಯಾನಂತಂದೇಳಿ ಇವತ್ ನೋಡ್ರಿ ಸರಾಯ ಕುಡ್ದವ ಸಾಕ್ ಮಗ, ಬಾಟ್ಲಿ ಕುಡ್ದವ ಬಂಡ ಸುಳೆ ಮಗ, ಬೀರು ಕುಡ್ದವ ಭೀಮವನ್ ಮಗ, ಏನು ಕುಡ್ಲಾರ್ದವ ಎಲ್ಲವನ್ ಮಗ ಅಂತಂದೇಳಿ ಚಾ ಕಿಟ್ಟೊತ್ನಾಗ ಚಾ ದೌಡ ಸೋಸಲಿಲ್ಲ ಅಂದ್ರ ಚಾ ಕುದ್ ಹೆಂಗ ಅರ್ಥ ಆಗುತ್ರಿ ಅದ್ರಂತಾಗ ಕುಡ್ದ್ ರಕ್ತ ಅನ್ನೋದು ಕರಿಗ್ ಹೋಗತ್ರಿ. ಅದಕ್ಕ ಈಗಿನವ್ರಿಗೆ ಎಲ್ಲರಿಗೆ ನಾನು ಕೈ ಮುಗಿದು ಹೇಳೋದೇನಂದ್ರ ಸರಾಯ ಯಾರು ಕುಡಿಬೇಡ್ರಿ. ಸರಾಯ ಕುಡಿದ್ ಸರಾಯಿ ಅಂದ್ರ ಗಡಸಾಯಿ. ಇವತ್ತು ಊಟ ಮಾಡ್ರಿ, ದುಡ್ರಿ. ಬಸವಣ್ಣನವರು ಕಾಯಕವೇ ಕೈಲಾಸ, ಹಿಡಿದ ಕಾಯಕವನ್ನು ಕೈ ಬಿಟ್ಟರೆ ಘಟಸರಪಾಗಿ ಕಚ್ಚುವುದಯ್ಯ ನಮ್ಮ ಕೂಡಲ ಸಂಗಮ ದೇವ. ಆಳಾಗಿ ದುಡಿ ಅರಸನಾಗಿ ಉಣ್ಣು, ಕೈ ಕೆಸರಾದರೆ ಬಾಯಿ ಮುಸಿರಾಗುವುದಂತಂದೇಳಿ ಮಹಾತ್ಮರು ಮಾರ್ಗ ಮಾಡಿಟ್ಟು ಹೋಗ್ಯಾರಪ್ಪ. ಉಸಿರಿಗೆ ಮರಣ ಐತಿ, ಹೆಸರಿಗೆ ಮರಣ ಇಲ್ಲ. ಮುಂಚೆಗೆ ಬರೋದು ಉಸಿರು, ಹಿಂದೆಗಡೆ ಬರೋದು ಹೆಸರು. ತಂದೆ ತಾಯಿ ಸೇವೆ ಮಾಡ್ರಿ, ಹಿರಿಯರ ಮಾತು ಕೇಳ್ಕೊಂಡ್ ಹೋಗ್ರಿ, ಸರಾಯ ಕುಡಿಯೋದ್ ಬಿಡ್ರಿ. ನಾನು 2 ಮಾತುಗಳನ್ನು ಮುಗಿಸ್ತೇನ್ರಿಪ್ಪ. ಜೈ ಗೌಸಿದ್ದೇಶ್ವರ ಮಹಾತ್ಮೆ. ಜೈ ಗೌಸಿದ್ದೇಶ್ವರ ಮಹಾರಾಜ್ಗೆ, ಗೌಸಿದ್ದೇಶ್ವರ ಮಹಾರಾಜ್ಗೆ. ಸ್ನೇಹಿತರೆ, ಅಣ್ಣವ್ರು ಫಸ್ಟ್ ಮಾತಾಡ್ಸಕ್ ಬಂದಾಗ ನನಗೇನು ಗೊತ್ತಿಲ್ರಿ, ನಾ ಸಾಲಿನ ಓದಿಲ್ಲ, ನಾನು ಅನಕ್ಷರಸ್ಥ ಅಂತಂದ್ ಹೇಳಿದ್ರು. ಆದ್ರೆ ನಿಜವಾದ ಜೀವನದ ಪಾಠ, ಮಹಾಭಾರತ, ರಾಮಾಯಣ, ಜೀವನದ ಪಾಠ ಎಲ್ಲ ನಮಗೆ ಇವತ್ತು ತಿಳಿಸ್ಕೊಟ್ರು. ಅಣ್ಣ, ನಿಮ್ಮ ವಿದ್ಯೆ ಇದೆಯಲ್ಲ, ನಿಜವಾದ ಜ್ಞಾನ ಇದೆಯಲ್ಲ, ಅದ್ರ ಮುಂದೆ ನಾವ್ ಯಾವ ಓದಿರೋದು ನಿಮ್ಮ ತೃಣಕ್ ಸಮಾನ. ಅದು ಏನೋ ದೊಡ್ಡ ವಿಷಯ ಅಲ್ಲ ವಿದ್ಯೆ ಅನ್ನೋದು. ನಿಮಗೆ ಇರೋಂಥ ಜ್ಞಾನ ನಮಗೇನಾದ್ರು ಇದ್ದು ಬಿಟ್ಟಿದ್ರೆ ನಾವ್ ಎಲ್ಲೇ ಇರ್ತಿದ್ವಣ್ಣ ಇನ್ನು. ಅದಕ್ಕೆ ನೋಡ್ರಿ 12ನೇ ಶತಮಾನದಾಗ ಅಣ್ಣ ಬಸವಣ್ಣನವ್ರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತಂದು ಹೇಳಿದ್ರಿ. ಅದಕ್ಕೆ ಶರಣರು ಒಳ್ಳೇದು ಮಾಡೋ ಮನುಷ್ಯ ನೀನು ಇರುವುದು 3 ದಿವಸ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಅಂತ ಹೇಳಿದ್ರಿ ಶರಣರು. ಒಂದಲ್ಲ 2 ಅಲ್ಲ, ಎಷ್ಟು ಹೇಳಿದ್ರೆ ಕಡಿಮೆ ರೀ. ಅದಕ್ಕ ಇವತ್ತು ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದವ್ರಿಲ್ಲ, ಬೆಲ್ಕಿಂತ ಸೆವೆ ಇಲ್ಲ, ತಾಯಿಗಿದ್ದಷ್ಟು ಕಳ್ಳ ಯಾರಿಗಿಲ್ಲ. ತಾಯಿ ಸತ್ತಿಂದ ತಂದೆ ಚಿಗಪ್ಪ ಅಂತಂದು ಹೇಳಿ ಯಾವತ್ತು ನಾ ಎಲ್ಲರಿಗೆ ಕೈ ಮುಗಿದು ಹೇಳೋದೇನಂದ್ರ ತಂದೆ ತಾಯಿ ಮಾತು ಕೇಳ್ಕೊಂಡ್ ಹಿರಿಯರ ಮಾತು ಕೇಳ್ಕೊಂಡ್ ನಾಳೆ ಇಲ್ಲಂದ್ರೆ ಯಾರು ಕೊಡಂಗಿಲ್ಲ. ಅದಕ್ಕ ದುಡ್ಡು ನನ್ನಲ್ಲಿ ಇರುವಲ್ಲಿ ತನಕ ಎಲ್ಲರ ನನ್ನವರೆನ್ನುವರು, ದುಡ್ಡು ನನ್ನಲ್ಲಿ ಇಲ್ಲದ ಕಾಲಕ್ಕ ದಡ್ಡ ಸುಳೆ ಮಗ ಎನ್ನುವರು ಅಂತಂದೇಳಿ ಎಲ್ಲರೂ ಅದನ್ನ ಗೌಸಿದ್ದಪ್ಪ ಅದನ್ನ ನೆನೆಸಿ ಅದನ್ನ ದಾಸೋಗದಾಗ ದುಡ್ದು ಅದನ್ನ ಸೇವೆ ಒಳಗ ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ರಿ. ಮಾನವ ಜನ್ಮಕ್ಕ ಹುಟ್ಟು ಬಂದಕ ಸ್ವಾರ್ಥಕ ಐತಿ. ಹೋಗವು ಚೊಲ ಕಾಲ, ಬರೋವು ಕೆಟ್ಟ ಕಾಲ. ಒಬ್ರ ಮಾತು ಒಬ್ರು ಕೇಳಿ ಅಲ್ಲಿ ಕಿಸ್ಕಂತ ಊರಾಗ ಅಡ್ಡಿಡಿದ್ರೆ ಯಾರು ಕೊಡಂಗಿಲ್ಲ. ನಾನು 2 ಮಾತುಗಳನ್ನು ಮುಗಿಸ್ತೇನ್ರಿಪ್ಪ. ಜೈ ಗೌಸಿದ್ದೇಶ್ವರ ಮಹಾತ್ಮೆ. ಏನ್ ಮಾಡೋದು, ಅಣ್ಣನ ಮಾತಲ್ರಿ, ಆ ಮಾತು ಯಾರಿಗೂ ಬರೋದಲ್ರಿ. ನಮಗೂ ವಯಸ್ಸಾಗ್ಯಾವ್ರಿ, ನಮಗೆಲ್ಲ ತೆರಿ ಕೆಟ್ಟ ಮಾಡ್ರಿ. ಈಗ ಹೇಳಿದ್ಮೇಲೆ ಅದ ಅರ್ಥನ ನನಗೆ ಅದೈತಿ. ಗಂಡ ಹೋದ, ಮಕ್ಕಳು ಹೋದು, ಎಲ್ಲಾರು ಸರಾಯಿ ಕುಡ್ದನ ಹೋದ್ರಿ, ಮಕ್ಕಳೂ ಹೋದ್ರಿ, ಎಲ್ಲ ಹೋದಲ್ಲ ಕಷ್ಟ ಆಗೈತಿ. ಅದನ್ನ ಕೇಳಂಗ ಆಗೈತ್ರಿ. ಇನ್ನೊಮ್ಮೆ ಹೆಂಗೆ ಹೇಳ್ತಾನ್ರಿ ಅಂತ ಆ ಮಂತೇನೆಲ್ಲ ಹಾಳಾಗಿ ಹೋಗ್ತ, ಜೀವನ ಎಲ್ಲ ಹಾಳು ಮಾಡ್ತೀನಿ. ಈಗ ಹೆಣ್ಮಕ್ಳು ಮಾತು ಕೇಳ್ತಾರನ್ರಿ, ಹೊಡೆದು ಕೊಳನ್ ತಾಳಿ ಕಿತ್ ಮಾರ್ಕೊಂಡು ಕುಡಿತಾರ. ಸರಾಯಿ ಕುಡ್ದಲ್ಲಿ ಏನು ಉಪಯೋಗ ಐತಿ? ಅಡ್ಡಾಡಿದ್ರೆ ಯಾರನ್ನ ಕರಿತೇನನ್ರಿ? ಗಂಡ್ರಿಗೆ ಗಂಡ್ರು ಉಂಟು, ಗಂಡ್ರಿಗೆ ಗಂಡ್ರು ಉಂಟು. ಮಕ್ಕಳ ಸ್ಥಾವಂತ ನಾವು ಕರಿತೀವಿ, ತಾಯಿನೂ ಅದ್ದವ್ರು ಹಾಕ್ತಾರಲ್ರಿ. ಮಗ ಬಡದು ಮುಪ್ಪಾಗ್ಯಾನ್ರಿ ಅಂತಂದು ಹೇಳೋದು ಅರ್ಥ ಐತ್ರಿ. ನನಗೇನು ವಯಸ್ಸೇನು ಆಗ್ಯಾರಿ, 60 ಆಗ್ಯಾರಿ, ಎಲ್ಲ ಕಷ್ಟ ಆಗಿಬಿಡ್ತಾರ. ಅಂದ್ರ ಸರಾಯಿ ಕುಡಿಯೋದು, ಸರಾಯಿ ಅಷ್ಟು ಮನಿ ಹಾಳು ಮಾಡತ್ತಂತ. ಹಾಳು ಮಾಡೈತ್ರಿ. ಎಲ್ಲ ಇಬ್ರು ತಂದಿ ಮಗನೂ ಚಟ ಕಲ್ತು ಅದನ್ನ ಹಾಳು ಮಾಡೈತ್ರಿ. 60 ಈಗ 40 ವರ್ಷಲಿದ್ದ ಎಲ್ಲ ಕಷ್ಟ ಬಿಟ್ಟಿನ್ರಿ. ಈಗ ಮಗ ಸತ್ತು ಈ ಉಣಿ 3 ಹೋದ್ರಿ. ಒಳ್ಳೇದಾಗತ್ತೆ ಬಿಡು, ಯಾಕೆ ಅಳತೆ ಒಳ್ಳೇದಲ್ರಿ. ಕಣ್ಣೀರ್ ಹಾಕ್ಬಿಡ. ಹಾಕಿದ್ರು ನಾವು ಕಳ್ಕೊಂಬ ಬಂದಿರಿ. ಅದ್ ಮುಂದೆ ಎಲ್ಲ